ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ಕೋರ್ಟ್ ಕೇಸ್ ಕ್ಲಿಯರ್ ಆದ್ಮೇಲೆ ಅಂದ್ರೆ KPSC ಅವರು 15-20 ದಿನದಲ್ಲಿ ಎಕ್ಸಾಮ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ತುಂಬಾ ಸ್ಟೂಡೆಂಟ್ಸ್ ನಮಗೆ ಕೇಳಿದಾಗ ನಾವು KPSC ಸೆಕ್ರೆಟರಿ ಸರ್ಗೆ ಮತ್ತೆ ಕಮಿಷನ್ಗೆ ಮನವಿ ಮಾಡ್ಕೊಂಡಾಗ ಈ ಒಂದು KPSC ಸೆಕ್ರೆಟರಿ ಸರ್ ಡಾಕ್ಟರ್ ವಿಶಾಲ್ ಸರ್ ಈ ಒಂದು ಎಕ್ಸ್ಟೆಂಡ್ ಡೇಟ್ ಅಂದ್ರೆ ಸೆಪ್ಟೆಂಬರ್ 27 ಮತ್ತೆ 28 ಮತ್ತೆ ಅಕ್ಟೋಬರ್ 5ನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಡಾಕ್ಟರ್ ವಿಶಾಲ್ ಸರ್ಗೆ ಅಂದ್ರೆ KPSC ಸೆಕ್ರೆಟರಿ ಡಾಕ್ಟರ್ ವಿಶಾಲ್ ಸರ್ಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕನ್ಕರೆಂಟ್ ಚಾರ್ಜ್ ಆದ್ರೂ KPSC ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇರೋ ಟೈಮ್ ಅಲ್ಲಿ. ಆದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೇನಪ್ಪ ಅಂದ್ರೆ ಫುಲ್ ಟೈಮ್ ಒಂದು KPSC ಸೆಕ್ರೆಟರಿ ನಮಗೆ ಬೇಕಿದೆ. ಡಾಕ್ಟರ್ ವಿಶಾಲ್ ಸರ್ ಏನಿದ್ದಾರೆ ಅವ್ರನ್ನ ಕಂಟಿನ್ಯೂ ಮಾಡಿ ಅಂದ್ರೆ ಫುಲ್ ಟೈಮ್ ಅವ್ರಿಗೆ ಕೊಡಿ. ಕಡಿಮೆ ಟೈಮ್ ಅಲ್ಲಿ ಯಾರಿಗೂ ಭೇಟಿ ಮಾಡೋದಕ್ಕೂ ಸಿಗ್ತಾ ಇಲ್ಲ. ಈ ಒಂದು KPSC ಅಲ್ಲಿ ತುಂಬಾ ಕೆಲಸಗಳು ಪೆಂಡಿಂಗ್ ಇದೆ. ದಯವಿಟ್ಟು ಎಲ್ಲಾ ಕೆಲಸಗಳು ಪೆಂಡಿಂಗ್ ಇರೋದನ್ನ ಕಂಪ್ಲೀಟ್ ಮಾಡ್ಬೇಕಂತ ಮನವಿ ಮಾಡ್ಕೊಂತೀನಿ. ಮತ್ತೆ ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ಎಕ್ಸಾಮ್ಸ್ ಮಾಡ್ಬೇಕಾದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಮತ್ತೆ ಯಾವುದೇ ಟ್ರಾನ್ಸ್ಲೇಷನ್ ಎರರ್ ಇಲ್ದಿರಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಮತ್ತೆ ಈ ಒಂದು ಕೀ ಆನ್ಸರ್ಸ್ ಅಲ್ಲಿ ಸುಮಾರು 10-15 ಕ್ವಶನ್ಸ್ ಮಿಸ್ಟೇಕ್ ಮಾಡಿ. ಕೀ ಆನ್ಸರ್ಸ್ ಅಂದ್ರೆ ಈ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಸುಮಾರು 500 ರೂಪಾಯಿ ಫೀಸ್ ಪೇ ಮಾಡಬೇಕು. ಮತ್ತೆ ನೀವು ಅಬ್ಜೆಕ್ಷನ್ ಅಂತ ಕೀ ಆನ್ಸರ್ ಅಬ್ಜೆಕ್ಷನ್ ಅಂತ ನೀವು 50 ರೂಪಾಯಿ ಒಂದು ಕ್ವಶನ್ ಸ್ಕಿಪ್ ಮಾಡ್ತೀರಾ, ಅದನ್ನ ಒಂದು 1000 ರೂಪಾಯಿ ನೀವು ಪೇ ಮಾಡಬೇಕು. ಒಂದು ಎಕ್ಸಾಮ್ಸ್ ಬರೀಬೇಕಂತಂದ್ರೆ 5-5 ಸಾವಿರ ಕಟ್ಟಕ್ ಆಗಲ್ಲ. ದಯವಿಟ್ಟು KPSC ಸೆಕ್ರೆಟರಿ ಸರ್ ಅರ್ಥ ಮಾಡ್ಕೊಂಡು ಈ ಒಂದು ಎಕ್ಸಾಮ್ಸ್ ಮಾಡ್ಬೇಕಾದ್ರೆ ಯಾವುದೇ ಕ್ವಶನ್ಸ್ ಎರರ್ ಇಲ್ದಿರಾ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ. ನೀವು ಒಂದೊಂದು ಕ್ವಶನ್ಸ್ಗೆ 50 ರೂಪಾಯಿ ಇಟ್ಟು 15-20 ಕ್ವಶನ್ಸ್ ನೀವು ಕೀ ಆನ್ಸರ್ ಅಲ್ಲಿ ಮಿಸ್ಟೇಕ್ ಮಾಡ್ಕೊಂಡು ಏನ್ ಅನ್ಕೊಂಡಿದ್ರ ವಿದ್ಯಾರ್ಥಿಗಳಿಗೆ ಆಟ ಆಡ್ತಾ ಇದೀರಾ? ಈ ಕೂಡಲೇ ನೀವು ತಿತ್ಕೊಳ್ಳಿ, ಯಾವ್ದು ಮಿಸ್ಟೇಕ್ ಮಾಡ್ದಿರಾ. KPSC ಸೆಕ್ರೆಟರಿ ಸರ್ ಇರ್ಬೋದು, ಕಮಿಷನ್ ಇರ್ಬೋದು, ಎಲ್ಲರೂ ಅಷ್ಟೇ ಮಿಸ್ಟೇಕ್ಸ್ ಎರರ್ನ ಕಡಿಮೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ. ಮತ್ತೆ ನಮ್ಗೆ ಇನ್ನೊಂದೇನಪ್ಪ ಅಂದ್ರೆ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು KPSC AO ಮತ್ತೆ AO ಅದ್ರಲ್ಲಿ ಕರಪ್ಷನ್ ಆಗ್ತಾ ಇದೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ KPSC ಮೆಂಬರ್ಸ್ ಇರ್ಬೋದು, ಯಾವ್ದೋ ಮಧ್ಯವರ್ತಿಗಳು ಇರ್ಬೋದು, ಏನಾದ್ರೂ ದುಡ್ಡು ಕೊಟ್ಟು ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಾಯ್ತಂತಂದ್ರೆ ಎಲ್ಲಾ ಕಡೆ ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರೇ ಇದ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಏನಾದ್ರೂ ಒಂದ್ ಸ್ವಲ್ಪ ಗೊತ್ತಾಯ್ತಂತಂದ್ರು ನಿಮ್ ವಿರುದ್ಧ ತನಿಖೆ ಆಗ್ಬೇಕಾಗುತ್ತೆ. ಮತ್ತೆ ನಿಮ್ ಮೇಲೆ FIR ಮಾಡ್ಬೇಕಾಗುತ್ತೆ. ನಾವು FIR 100% ಮಾಡ್ತೀವಿ. ಮತ್ತೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು, ಯಾವುದೇ ರೀತಿ ಕರಪ್ಷನ್ ಆಗಂಗಿಲ್ಲ. ಯಾರು ಕಷ್ಟಪಟ್ಟು ಓದ್ತಾ ಇದಾರೆ, ಪ್ರಾಮಾಣಿಕವಾಗಿ ಓದ್ತಾ ಇದಾರೆ, ಅವ್ರಿಗಷ್ಟೇ ಈ ಹುದ್ದೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಮಾಡ್ಕೊಂತೀನಿ. ಏನಾದ್ರು ಸ್ವಲ್ಪ ಗೊತ್ತಾಯ್ತಂದ್ರೆ ಯಾವುದೇ ಸ್ಟೂಡೆಂಟ್ಸ್ ನಮಗೆ ಆ ಮಾಹಿತಿ ಕೊಡಿ. ನಾವು 100% ಅದನ್ನ FIR ಮಾಡಿ ಅವರಿಗೆ ಜೈಲಿಗೆ ಕಳ್ಸೋ ವ್ಯವಸ್ಥೆ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ.